ನಮಸ್ಕಾರ, ಸವಿಯಾದ ಭೋಜನಕ್ಕೆ ಸ್ವಾಗತ. ಈ ದಿನ ನಾವು ಕಾರ್ನ್ಫ್ಲೇಕ್ಸಲ್ಲಿ ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಬೇಕಾಗಿರುವಂಥ ಸಾಮಗ್ರಿಗಳು, ಇದು ಕಾರ್ನ್ಫ್ಲೇಕ್ಸ್ ಅಂತ ಈ ಥರ ಸಿಗುತ್ತೆ, ಅಂಗಡಿಗಳಲ್ಲಿ ನೀವು ತೊಗೊಬೋದು. ಈಗ ಅದನ್ನು ಕರ್ಕೊಳ್ಳೋದಕ್ಕೆ ಎಣ್ಣೆ ಚೆನ್ನಾಗಿ ಕಾಯಕ್ಕಿಟ್ಟಿದ್ದೀನಿ. ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಅರಳುತ್ತೆ, ಇದು ಪಾಪ್ಕಾರ್ನ್ ಥರ. ಈ ರೀತಿ ಎಣ್ಣೆ ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಕರೆದು ಗರ್ಗರಿ ಆದ ನಂತರ ತೆಗೆದು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. ಇದೇ ರೀತಿ ನಾನು ತೆಗೆದಿಟ್ಕೊಂಡಿರೋಂಥ ಒಂದು ಕಪ್ಪಷ್ಟು ಕಾರ್ನ್ಫ್ಲೇಕ್ಸನ್ನು ಕರೆದು ಹಾಕ್ಕೊಂಡಿದ್ದೀನಿ. ಈಗ ಅದಾದ ನಂತರ ಒಂದು ಅರ್ಧ ಕಪ್ಪಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ. ನೀವು ಇದನ್ನು ಹೆಚ್ಚು ಕಡಿಮೆ ಮಾಡಿ ಹಾಕ್ಕೋಬೋದು. ಈಗ ಹುರ್ಗಡ್ಲೆನ ಕೂಡ ಕಾದಿರೋ ಎಣ್ಣೆಯಲ್ಲಿ ಹಾಕ್ಕೊಂಡು ಕೆಂಪಗಾಗೋವರೆಗೂ ಕರೆದು ತೆಕ್ಕೊಳ್ಳಿ. ಇಲ್ಲಿ ಹುರ್ಗಡ್ಲೆನ ಕರ್ಕೊಳ್ಳೋದಕ್ಕೆ ಮುಂಚೆ ಮೊದಲನೇದಾಗಿ ಜರಡಿ ಇಟ್ಕೊಳ್ಳಿ. ಜರಡಿ ಹಿಡಿಯೋದ್ರಿಂದ ಅದರಲ್ಲಿರೋ ಡಸ್ಟ್ ಅಂಶ ಎಲ್ಲ ಹೋಗುತ್ತೆ ಮತ್ತು ಎಣ್ಣೆ ತೀರ ಕೊಳೆ ಆಗೋದಿಲ್ಲ. ಈಗ ಹುರ್ಗಡ್ಲೆ ಕರೆದಿದ್ದಾದ ನಂತರ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಂಡು ಗರ್ಗರಿ ಆಗೋವರೆಗೂ ಕರ್ಕೊಳ್ಳಿ. ಕಡಲೆ ಬೀಜ ಕೂಡ ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ಹೆಚ್ಚು ಕಡಿಮೆ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಕಡಲೆ ಬೀಜ. ಈಗ ಅದಾದ ನಂತರ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಗರ್ಗರಿ ಆದ ನಂತರ ತೆಗೆದು ಈ ಮಿಕ್ಸರ್ದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಕರಿಬೇವು ಸ್ವಲ್ಪ ತಣ್ಣಗಾದ ನಂತರ ಕರಿಬೇವನ್ನೆಲ್ಲ ಬಿಡಿಸಿ ಹಾಕ್ಕೊಂಡು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು, ಅಚ್ಕಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೋಡಿ ಹಾಕ್ಕೊಳ್ಳಿ, ಮತ್ತು ಅರಿಶಿನ ಒಂದು 1/4 ಟೀ ಸ್ಪೂನ್ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿದ್ರೆ ಕಾರ್ನ್ಫ್ಲೇಕ್ಸ್ ಮಿಕ್ಸ್ಚರ್ ರೆಡಿಯಾಗಿರುತ್ತೆ. ತುಂಬಾ ಸುಲಭವಾಗಿ ಮತ್ತು ರುಚಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.